ಸೌಕರ್ಯ, ನೀವು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಈಗ ನಿಮ್ಮ ಮನಿ ವಿಷಯ ಮಾತಾಡಕ ನಾವು ಬಂದಿವಂದ್ಮ್ಯಾಗ ನಿಮ್ಮ ಮನಿದ ಆಟ ಮಾತಾಡೋನ್ರಿ. ಅದ ರೀ, ನಾನು ದೈವಕ್ಕ ಕೇಳಕತ್ತಿರೋದು ಅದನ. ಈಗ ಆಸ್ತಿ ನಂದು, ಅವ ನನ್ನ ಮಗ. ಅವಂಗ ಆಸ್ತಿ ಕೊಡ್ಬೇಕಾ ಕೊಡಬಾರ್ದ, ಬ್ಯಾರ ಇಡ್ಬೇಕಾ ಇಡಬಾರ್ದ ಅನ್ನೋದು ನನ್ನ ಕಾಳಜಿ ಆಗಿರ್ತೈತ್ರಿ. ಅದು ನನಗ್ ಗೊತ್ತಿರುತ್ತೆ. ತಂದೆಯಾಗಿ ಮಗಂದು ಶ್ರೇಯಸ್ಸು ಅತ್ತಗೇನ್ ಯಾವಾಗ ಕೊಡ್ಬೇಕು ಅದೆಲ್ಲ ನನಗ್ ಗೊತ್ತಿರುತ್ತ್ರಿ, ದೈವಕ್ಕಲ್ಲ. ಹೌದ್ರಿ, ಮತ್ತ ನಮ್ಮ ಸಾವ್ಕಾರ ಗುಂಡಪ್ಪ ಸಾವ್ಕಾರ ಹೇಳೋದು ಕರೆಕ್ಟ್ ಐತಿ. ಮತ್ತ ಅವ್ರೀಗ ಮಗಂದು ಆಗು ಹೋಗಿ ಎಲ್ಲ ಸಣ್ಣವ್ರಿದ್ದಾಗಿದ್ದನ್ನ ಅವ್ರ ಮಾಡ್ಯಾರ ಅಂದ್ಮ್ಯಾಗ ಈಗ ಆಸ್ತಿ ಒಂದ ಕೇಳೋದು ಮಗಂದರ ಏನ್ ಅಧಿಕಾರ ರೀ ಪಂಚ್ರ? ನಾವು ಅದನ್ನ ಅಂತೀವಿ ನೋಡ್ರಿ. ನೋಡ್ರಿ, ನಾನು ಯಾವ ದೈವಕ್ಕೂ ಏನು ನಾನು ಅವಮಾನ ಮಾಡ್ಬೇಕನ್ನೋ ಉದ್ದೇಶ ನನಗಿಲ್ಲ. ಇದು ನನ್ನ ಸ್ವಂತ ವಿಷಯ ಆಗಿರೋದಕ್ಕ ಈಗ ಈಗ ಆಗ ಅನ್ನೋದು ಬ್ಯಾಡ್ರಿ ಗೌಡ್ರ. ನೋಡ್ರಿ, ಒಂದ ಮಾತು ಹೇಳ್ತೀನಿ ನಾನೀಗ. ನೀವು ಅವರು ಯಾವಾಗ ನೀವು ನಿಮ್ಮ ಮನೆ ವಿಷಯನ ನೀವು ನಿಮ್ಮ ಮನ್ಯಾಗ ಬಗೆಹರಿಸಿದ್ರ ಅಂದಿದ್ರ ನಾವೇನೋ ಪಂಚಾಯತಿ ಕೂಡಿಸ್ತಿದ್ದಿಲ್ಲ. ಈ ಪಂಚಾಯತಿ ಕೂಡ್ಸಿವಂದ್ರ ನಿಮ್ಮ ಮಗ ನಮ್ಮವರೆಗೂ ಬಂದನಂದಾಗ ಅದಲ್ಲಿ ಅನ್ಯಾಯ ಆಗೈತಿ ಅಂತ ಆದಂಗ್ರಿ ಅದು. ಅದಕ್ಕ ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಈಗ ಏನ್ ಮಾಡಣಂತೀರಿ? ಈಗ ಏನಿಲ್ರಿ ಗೌಡ್ರ, ನಿಮ್ಮ ಮಗ್ ಏನ್ ಸೇರ್ಬೇಕು, ದೊಡ್ಡ ಮಗ್ಗ ಸಣ್ಣ ಮಗ್ ಏನ್ ಸೇರ್ಬೇಕು ಅದು ಕೊಟ್ಬಿಡ್ರಿ ಅಷ್ಟ. ಆತ್ರಿ, ಈಗ ದೊಡ್ಡ ಮಗನ ಪಾಲಿಗೆ ಏನು ಬರುತ್ತಾ ಅದನ್ನ ಕೊಡ್ಬೇಕು, ಸಣ್ಣ ಮಗನ ಪಾಲಿಗೆ ಏನು ಬರುತ್ತಾ ಅದನ್ನ ಕೊಡ್ಬೇಕು. ಹೌದಲ್ರಿ? ಈಗ ಕಾನೂನು ಪ್ರಕಾರ ನಾ ದುಡ್ದಿದ್ದ ಆಸ್ತಿನ ನಾ ಯಾರಿಗಾರ ಕೊಡ್ಬೋದು, ಪಿತ್ರಾರ್ಜಿತ ಅಲ್ಲಂದ್ರ. ಇದಕ್ಕ ದೈವ ಎಲ್ಲ ಒಪ್ಪುತ್ರಿ? ಹಾ, ನಾವೆಲ್ಲ ಒಪ್ಕೋತೀವ್ರಿ, ಹಂಗೇನಿಲ್ಲ. ಆದ್ರ ರೀ, ಅದೇನು ನಿಮ್ ಮಗ್ ಸೇರ್ಬೇಕು ಅದನ್ನ ನೀವು ಕೊಡಬೇಕು. ಈಗಂತ್ರು ನಂದೆಲ್ಲ ನಂದು ಯಾವ್ದು ಪಿತ್ರಾರ್ಜಿತ ಆಸ್ತಿ ಇಲ್ರಿ. ನಾನ ದುಡ್ಡು ನಾನ ಮಾಡ್ಕೊಂಡೀನಿ. ಮನಿ ಹೊಲ ಎಲ್ಲಾನು ನಮ್ಮ ಅಣ್ತಮ್ಗಳು ನಮ್ಮ ಅಪ್ಪಗಳು ಎಲ್ಲ ಏನಿತ್ರಿ, ನಮ್ಮ ಕಾಕಾಗಳು ಎಲ್ಲರೂ ಅಡಮಾನ ಇಟ್ಟು ಒಟ್ಟು ಯಾವ್ದ ಕಾರಣಕ್ಕ ನಮ್ದು ಆಸ್ತಿ ಅಳ್ದೋಗಿತ್ತು, ನಾವು ವಾಪಸ್ ಅದನ್ನಷ್ಟು ತಗೊಂಡೀನಿ. ಅದು ನಿಮಗೂ ಗೊತ್ತೈತಿ, ಇಡೀ ಊರಿಗೆ ಗೊತ್ತೈತಿ. ಹೌದ್ರಿ? ಅಂದ್ರಿ ಏನ್ರಿ ಈಗ ನೀವು ಕೊಡಬಾರ್ದಂತೀರ ನಿಮ್ಮ ಮಗ್ಗ? ಅಲ್ರಿ, ನಿಮ್ ರಕ್ತ ಹಚ್ಕೊಂಡ್ ಹುಟ್ಟೇನ್ರಿ ಗೌಡ್ರ. ಛೇ, ನಾನು ಎಲ್ಲಿ ನನ್ನ ರಕ್ತ ಹಚ್ಕೊಂಡ್ ಹುಟ್ಟಿಲ್ಲ, ನನ್ನ ಮಗ ಅಲ್ಲ ಅಂತ ಅಂದಿನ್ರಿ ನಾನು. ನನ್ನ ಮಗನ ನನ್ನ ರಕ್ತ ಹಂಚ್ಕೊಂಡ ಹುಟ್ಟ್ಯಾನ್ರಿ. ಈಗ ನೋಡ್ರಿ, ಮನಿ ಒಂದು ಅಡ ಇಟ್ಟಿದ್ದಿಲ್ರಿ, ಯಾರೋ ನಮ್ಮ ಹಿರಿಕರು. ಹೌದ್ರಿ? ಹಾ ಹೌದ್ರಿ, ಇಟ್ಟಿದ್ದಿಲ್ಲ. ಹಂಗಾಗಿ ನಾನೇನ್ ಮನಿ ಐತಲ್ರಿ, ಮನಿನ ಒಬ್ಬ ಮಗ್ ಕೊಡ್ತೀನಿ. ಈ ಹಿರಾ ಮನಿನ ಒಬ್ಬ ಮಗ್ ಕೊಡ್ತೀನಿ. ಮೊದ್ಲಿಂದಾನು ನಮ್ಮ ಅಪ್ಪನ ಕಾಲದಿಂದಾನು ಇದ್ದಿದ್ದಂದ್ರೆ ನಮ್ದು ರೇಷ್ಮೆ ಬಟ್ಟಿ ಫ್ಯಾಕ್ಟ್ರಿ ಇತ್ರಿ. ನಾವು ಬಟ್ಟಿ ತಯಾರು ಮಾಡಿ ನಾವು ಮಾರ್ತಿದ್ವಿ. ಅದು ಫ್ಯಾಕ್ಟ್ರಿ ಈಗ ನಡಿವಲ್ದು, ಯಾಕಂದ್ರೆ ಈಗೆಲ್ಲ ನಮಗೆಲ್ಲ ಗೊತ್ತಲ್ಲ, ಅವೆಲ್ಲ ಮನುಷ್ಯರನ್ನ ಉಪಯೋಗ ಮಾಡ್ಕೊಂಡ್ ಮಾಡ್ತೀವಿ. ಈಗ್ಲೂ ಅದ ಐತಿ, ನಮ್ದು ನಡೆಯೋದಿಲ್ಲ. ಆದ್ರ ಅದನ್ನ ದೊಡ್ಡ ಪ್ರಮಾಣದಾಗ ಮಾಡ್ಕೊಂಡು ನನ್ನ ಮಕ್ಕಳು ಮಾಡ್ಕೊಂಡು ಹೋಗ್ತಾರ ಅಂತ ಕನಸಿನಾಗ ನಾ ಕನಸು ಕಟ್ಕೊಂಡಿದ್ದೆ. ಆದ್ರೆ ನನ್ನ ಮಕ್ಳಿಗೆ ಯಾರಿಗೂ ಅದ್ರಾಗ ಆಸೆ ಇಲ್ಲ. ಹಂಗಾಗಿ ನಾನು ಅದು ಒಂದು ಫ್ಯಾಕ್ಟ್ರಿನ ಒಬ್ಬ ಮಗನ ಹೆಸರು ಕೊಡ್ತೀನಿ. ಈಗ ನಿರ್ಧಾರ ಮಾಡನ್ರಿ, ನನ್ನ ದೊಡ್ಡ ಮಗ್ಗ ಅಥವಾ ನೀವು ಸಣ್ಣ ಮಗನೂ ಕರೆಸ್ತಿರೋ ಕರ್ಸ್ಕೊಳ್ರಿ. ಎರಡರಾಗ ಯಾವ್ದು ಯಾರಿಗೆ ಬೇಕು ತಗೊಂಡು ನಮ್ಮನ್ನ ಕೈ ಬಿಟ್ಬಿಡನ್ರಿ. ಇನ್ ಯಾ ಆಸ್ತಿನೂ ನಾ ಯಾರ ಹೆಸರಿಗೂ ಬರೆಯೋದಿಲ್ಲ. ಈಗ ನೀವು ಇಷ್ಟು ಹೇಳಿರಿ ಅಂದ್ಮ್ಯಾಗ ಹಂಗ್ ಮಾಡನ್ರಿ. ನಾನು ದೈವಕ್ಕ ಮರ್ಯಾದೆ ಕೊಟ್ಟು ನಾನು ಈ ನಿರ್ಧಾರಕ್ಕೆ ಬಂದಿನ್ರಿ. ಇನ್ನು ಯಾ ಆಸ್ತಿನೂ ಯಾರ ಹೆಸರಿಗೂ ಬರೆಯೋದಿಲ್ರಿ. ಆಮೇಲೆ ಇನ್ನೂ ನೀವು ಮಿಕ್ಕಿ ನನಗ ಬಲವಂತ ಮಾಡಿ ಇನ್ನೂ ಆಸ್ತಿನ ಕೊಡು ಹಂಗ ಹಿಂಗಂತ ನೀವೇನಾರು ಹೇಳಿದ್ರ ಕೋರ್ಟ್ಗೆ ಹೋಗಿ ಅವ್ರ ಅಧಿಕಾರ ಏನಿದೆ ಅದನ್ನ ತಗೊಂಡ್ ಕೇಳ್ರಿ. ಇನ್ನು ಮುಗಿತ್ರಿ. ಇನ್ನು ಅದ್ ಹೆಂಗಾಗತ್ರಿ ಸಾವ್ಕಾರ? ಶೇಷಣ್ಣರ, ಅದ್ ಹೆಂಗಾಗತ್ತಂದ್ರಿ? ಅವ್ರು ಕರೆಕ್ಟ್ ಹೇಳಕತ್ತಾರ. ಈಗ ತಂದೆ ತಾಯಿ ಆಸ್ತಿ ಈಗ ಪಿತ್ರಾಜಿತ ಏನೈತೆ ಅದನ್ನ ಹಂಚ್ತೀನಿ ಅಂತಾರ. ಇನ್ನೇನ್ರಿ, ಅದನ್ನ ಅವ್ರು ಹಂಚ್ಕೋತಾರ. ಅವ್ರು ದೊಡ್ಡಾರದಾರ್ರಿ, ಅವ್ರಿಗೂ ಗೊತ್ತೈತಿ. ಶೇಷಣ್ಣರ ಅವ್ರು ಹೇಳಿದ್ಮ್ಯಾಗ ಆ ಕೆಲಸ ಮಾಡ್ತಾರ. ಇನ್ನ ನಾವಂತರೂ ಈ ವಿಷಯಕ್ಕೆ ತಲೆ ಹಾಕದಲ್ರಿ. ಈಗ ಹೇಳ್ಯಾರಲ್ರಿ, ಅವರ ಅಣ್ಣ ತಮ್ಮ ಏನಾರ ಮಾಡ್ಕೊಳ್ಳಿ. ನಡ್ರಿ, ಸಾಕು. ಬಿಸಿಲನ್ನ ಭಾಳ ಐತಿ, ಎಷ್ಟೊತ್ತಂತ ಕುಂದ್ರದ್ ನಾವು, ಹೊಟ್ಟೆ ಸಿಕ್ಕತೈತಿ ನಮಗೂ. ನಡ್ರಿ, ಊಟಕ್ಕೆ ಹೋಗ ನಡ್ರಿ. ಇನ್ನಾತ್ ನೋಡ್ರಿ ಗುಂಡಪ್ಪ ಸಾವ್ಕಾರ, ಈಗೇನು ನೀವು ನಿರ್ಧಾರ ಮಾಡಿರಲ್ರಿ, ಹಂಗ ಮಾಡ್ರಿ. ಯಾರಿಗೆ ಫ್ಯಾಕ್ಟ್ರಿ ಕೊಡ್ತೀರಿ, ಯಾರಿಗೆ ಮನೆ ಕೊಡ್ತೀರಿ, ಅದು ನಿಮ್ಮ ಮಕ್ಕಳಿಗೆ ಬಿಟ್ಟಿದ್ದ. ನೀವು ಅದನ್ನ ನಿಮ್ಮ ಮನ್ಯಾಗ ತೀರ್ಮಾನ ಮಾಡ್ಕೊಳ್ರಿ. ಮತ್ತು ಅಷ್ಟಕ್ಕೂ ಮಿಕ್ಕಿ ಯಾರಿಗೆ ಯಾವ ಮಗ್ಗರ ನಮ್ದು ಏನೈತಲ್ರಿ, ಈಗ ಪಂಚಾಯತಿ ತೀರ್ಮಾನ ಏನಾರ ಅಸಮಾಧಾನ ಇತ್ತಂದ್ರ ಅವರ ಕೋರ್ಟ್ನ ಹಾಕೊಂಡು ತೀರ್ಮಾನ ತಗೋತಾರೆ. ಏನ್ರಿ? ನಮಸ್ಕಾರ ರೀ ಗೌಡ್ರ, ನೀವಿನ್ ಹೋಗ್ಬರ್ರಿ. ಹ್ಞೂ ರೀ, ದೈವಕ್ಕೂ ನನ್ನ ನಮಸ್ಕಾರ ರೀ. ನಾ ಇನ್ನು ಹೋಗ್ಬರ್ತೀನಿ ರೀ. ಅಲ್ರಿ ಗೌಡ್ರ, ಏನ್ ಮಾಡಿದಿರಿ ನೀವು? ಅಲ್ರಿ, ನ್ಯಾಯವಾಗಿ ನೋಡಿದ್ರ ತಂದೆ ಆಸ್ತಿ ಮಗ್ ಬರ್ಬೇಕಲ್ರಿ? ನೋಡ್ರಿ ಶಶಣ್ಣರ, ಈಗ ಬರ್ತೈತಿ, ಕೋರ್ಟಿಗೆ ಹೋದ್ರು ಏನು ಸಿಗೋದಿಲ್ರಿ ಇವ್ರಿಗೆ. ಯಾಕಂದ್ರೆ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಇಲ್ಲ. ಸುಮ್ಮನೆ ಇವ್ರಿಗೆ ಮಕಭಂಗ ಆಗದ, ಅವ್ರಪ್ಪ ಏನ್ ಕೊಡ್ತಾನ ಅಂತ ತಗೊಂಡ ಸುಮ್ಮನೆ ತಣ್ಣಗ ಬ್ಯಾರೆ ಕುಂದ್ರಕ್ ಹೇಳ್ರಿ ಆಟ. ನೋಡಪ್ಪ ತಮ್ಮ, ಇಷ್ಟಂತ್ರು ನಾವು ನಿನಗೆ ಸಹಾಯ ಮಾಡ್ಬೋದು.
ಅವ್ರು ಹೇಳೋದು ನಿಮ್ಮ ಅಪ್ಪರ ಮಾತಾಡೋದು ಕರೆಕ್ಟ್ ಐತಿ. ಯಾಕಂದ್ರೆ ಅವರು ಇವತ್ತು ನಿನ್ನಿಂದ ಅಲ್ಲಪ್ಪ ಪಂಚಾಯತಿಗೆ ಅವ್ರು ನ್ಯಾಯ ಹೇಳೋದು ಆ ತರ್ಗಲೆ. ಏನು ನೀನು ಒಂದು ಕೆಲಸ ಮಾಡು, ನೋಡು ನೀನು ವಿಚಾರ ಮಾಡ್ಕೊ, ನಿನಗೆ ಯಾವ್ದು ಬೇಕು ನಿಮ್ಮ ತಮ್ಮಗೆ ಯಾವ್ದು ಬೇಕು ನೋಡ್ರಿ. ಈಗ ನಮ್ಮೂರಾಗ ಇರೋ ಪದ್ಧತಿ ಲೋಕಾರೂಢಿ ಇರೋದೆಲ್ಲ ಸಣ್ಣವು ಆರಿಸ್ಕೊಂಡು ಬಿಟ್ಟ ಮ್ಯಾಗನ ದೊಡ್ಡವ್ ತಗೋಬೇಕು. ಆದ್ರೆ ನ್ಯಾಯ ಬಂದಿರೋದು ದೊಡ್ಡವಂಗ ಆದ ಕಾರಣ ನೀವು ಮನೆಯಾಗ ನೀನು ನಿಮ್ಮವ್ವ ನಿಮ್ಮಪ್ಪರು ನಿಮ್ಮ ಅಣ್ಣ ತಮ್ಮರು ಎಲ್ಲರೂ ಕೂತ್ಕೊಂಡು ಮಾತಾಡಿ ನಿರ್ಧಾರಕ್ಕೆ ಬರ್ರಿ. ಆತಾ ಇನ್ನು ಹೋಯ್ ಬಾಯಪ್ಪ, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಅಲ್ರಿ ಶೇಷಣ್ಣರ, ನೀವು ಬರ್ತೀರೇನ್ರಿ ಒಂದಿಟ್ಟು ಮನೆಗೆ? ಯಪ್ಪ ನಾನ ನಿಮ್ಮ ಮನೆಗೆ ಪುಣ್ಯಾತ್ಮ. ಇಲ್ಲಪ್ಪ ಹೇಳಾರಲ್ಲ ಈಗ ನಮ್ಮ ಅಪ್ಪರು, ನೀವು ನಿರ್ಧಾರ ಮಾಡ್ಕೊಂಡು ಅದು ಏನು ಮಾಡ್ಬೇಕು ಮಾಡ್ಕೋರಿ. ಅಲ್ರಿ ಶೇಷಣ್ಣರ, ನೀವು ನೋಡಪ್ಪ ತಮ್ಮ, ಈ ವಿಷಯದಾಗ ಮತ್ತು ನೀನು ಕೋರ್ಟ್ಗೆ ಹೋದ್ರು ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅದು ಇರೋ ವಿಷಯ ಕರೆಕ್ಟ್ ಐತಿ. ನೀನೇನು ನೋಡಿದಿ, ನೀವು ಅಪ್ಪರು ಕೋರ್ಟು ಕಚೇರಿ ಎಲ್ಲ ಅಡ್ಡಾಡಿ ಮುಗಿಸ್ಯಾರವರು. ಹಂಗ ಸುಮ್ಮನೆ ಅವ್ರಿಗೆ ವಯಸ್ಸಾಗಿಲ್ಲ. ನಾವು ಹೇಳೋದೇನಂದ್ರೆ ಹೋಗಿ ಚಂದಾಗ ಮಾತಾಡಿ ನಿನಗೇನು ಬರ್ತಾ ಎಷ್ಟು ಬರ್ತಾ ಅಷ್ಟು ತಗೊಂಡು ತಣ್ಣಗ ಕುಂದ್ರು. ಏನು ಆತು ರೀ. ಕಿರಣ, ಕಿರಣ, ಜಾನಕಿ ಮಾವ ಅಪ್ಪ. ಬಂದ್ರೆ ಇಬ್ರು. ಹಂಗ ನಿಮ್ಮ ಅತ್ತಿ ಕರ್ಕೊಂಬ, ಆಮೇಲೆ ಆಕಿ ನಿಮ್ಮ ಅಕ್ಕದಾಳಲ್ಲ ಆಕಿನ ಕರ್ಕೊಂಬ. ಹೋಗು, ಈಗ ಇನ್ನೇನು ಬರ್ತಾನ ನಿಮ್ದು ದೊಡ್ಡ ಮಾವ. ಹೋಗು ಕರ್ಕೊಂಬ. ಯಾಕ್ರಿ ಮಾವ ಏನಾದ್ರಿ? ನೀ ಹೋಗಮ್ಮ, ಕರ್ಕೊಂಬ, ಹೇಳ್ತೀನಿ. ಆದ್ರಿ. ಏನವ ತಾಯಿ, ನಿನ್ನ ಗಂಡ ಬಂದ ನನ್ನ ಮನೆಗೆ? ಯಾಕ್ರಿ ಏನಾಗಿದೆ? ಯಾಕೆ ಇಷ್ಟಕ್ಕೊಂದು ಸಿಟ್ ಮಾಡ್ಕೋತೀರಿ? ಎದಕ್ ಕರ್ಸಿದ್ರಿ ನಿಮ್ಮನ್ನ ಪಂಚಾಯತಿಗೆ? ಏನು? ತಡಿಯವ ಸವಿತಾ, ತಡಿ. ನಿನ್ನ ಮುದ್ದಿನ ಮೊದಲೇ ಮಗ, ನಿನ್ನ ಕುಲಪುತ್ರ ನನ್ನ ವಿರುದ್ಧನ ಪಂಚಾಯತಿ ಕಟ್ಟಿಗೆ ಹೋಗ್ಯಾನ. ತಿಳ್ಕೊಂಬತ್ತ ಬರ್ತಾನೀಗ. ತಡಿ ಹೇಳ್ತೀನಿ, ಎಲ್ಲಾ ವಿಷಯನೂ ಎಲ್ಲರಿಗೂ ಗೊತ್ತಾಗುತ್ತೆ. ಬಂದಾನ ಆ ತಂಗಿ? ಇಲ್ರಿ ಮಾವ, ಇನ್ನೂ ಇವ್ರು ಬಂದಿಲ್ಲ. ಆತು, ಬರ್ಲವ. ಬಂದೇನಪ್ಪ, ಬಾ ಹೇಳು. ಈಗ ನಂದೇನು ಅಭಿಪ್ರಾಯ ಇತ್ತು ಹೇಳಿನಲ್ಲ, ಇನ್ನೇನು ಕೋಟಿಗೆ ಹೋತ್ನ? ಏನು ನಾ ಹೇಳಿದ್ದು ಒಪ್ಕೊಳತ್ನ? ಕೇಳಿಸ್ಕ್ಯಾ, ನಿನ್ನಗೆ ಹೆದ್ರಿ ಆಗ್ಲಿ ಅಥವಾ ನಿನ್ ಹೆಂಡತಿ ತಾಯಿಗಾಗ್ಲಿ ಹೆದ್ರಿ ನಾನು ಅದೇನ್ ಹೇಳಿದ್ನಲ್ಲ ಕೋರ್ಟ್ನಾಗ, ಅದಕ್ಕೆ ನಾ ಒಪ್ಕೊಂಡಿಲ್ಲ. ನಾ ಒಪ್ಕೊಂಡಿರೋದು ಪಂಚಾಯತಿಗೆ ಬೆಲೆ ಕೊಟ್ಟು ಪಂಚಾಯತಿಗೆ ಮರ್ಯಾದೆ ಕೊಡ್ಬೇಕನ್ನೋ ಕಾರಣಕ್ಕೆ ನಾ ಅದಕ್ಕೆ ಒಪ್ಕೊಂಡಿನಿ. ಅದಕ್ಕೂ ಏನಾದ್ರು ನಿನ್ ತಕರಾರಿದ್ರ ನಾನಂತರೂ ಏನು ಮಾಡೋಕ್ಕಾಗಲ್ಲ. ನಿನ್ ಇಷ್ಟ, ಕೋರ್ಟ್ಗೆರ ಹೋಗು ಕಚೇರಿಗೆರ ಹೋಗು. ನಿನಗ ಟೈಮ್ ಬೇಕಾ? ಹೋಗು, ನಿನ್ ಹೆಂಡತಿ ನಿಮ್ಮ ಅತ್ತಿ ಜೊತೆ ಕುತ್ಕೊಂಡು ಚಂದಾಗ ಮಾತಾಡಿದ್ಮ್ಯಾಗ ಬಂದು ಹೇಳು. ಹೋಗು. ರೀ ಏನ್ರಿ ಇದು? ಏನಾತ? ಏನ್ಲಾ ಏನ್ ಮಾತಾಡಿದ್ ನೀನು? ಹಾ ಪವನ, ಏನ್ ಮಾತಾಡಿದ್ ನೀನು ಪಂಚಾಯತಿಗ? ಯವ್ವ ಒಂದಿಡಿ ತಡಿ. ರೀ ಮಮ್ಮಿ ಅಲ್ಲೇ ಅದಾರ ಲಾಡ್ಜ್ ಒಳಗ. ನೀವು ನನಗ್ ಮಾತ್ರ ಬಾ ಅಂದ್ರಿ, ನಾ ಬಂದೆ. ಮಮ್ಮಿಗ್ ಬಾ ಅಂತ ಹೇಳಿಲ್ಲ ನಾನು. ಮಮ್ಮಿ ಅಲ್ಲೇ ಅದಾರ. ಸರಿ ಬಾ, ಅಲ್ಲಿ ನಿಮ್ಮವ್ ಫೋನ್ ಮಾಡು, ಒಂದಿಟ್ಟು ಮಾತಾಡ್ಬೇಕಾಗಿತ್ತು ಬಾ. ಏನಪ್ಪ ಏನ್ ಮಾತಾಡ್ಬೇಕು, ಏನ್ ಹೇಳಕತ್ತಿ? ನಂಗೆ ಒಟ್ಟ ಅರ್ಥನ ಆಗೋಲ್ದು. ನೋಡಪ್ಪ, ಏನಿಲ್ಲ. ಈಗ ಆತಗ ನಾನು ಆಸ್ತಿ ಕೊಡಬೇಕಂತ ಅದಕ್ಕೆ ಪಂಚಾಯತಿ ಕಟ್ಟಿ ಹತ್ತಿದ್ದ. ನಾನು ಈ ಮನಿ ನಾವಿರ ಈಗಿಲ್ ಮನಿ ಮತ್ತ ನಮ್ದು ರೇಷ್ಮೆ ಫ್ಯಾಕ್ಟ್ರಿ ಇವೆರಡರಾಗ ಯಾವ್ದ್ರ ಒಂದು ಕೊಡ್ತೀನಿ ನಿನಗ ಅಂತ ಹೇಳೀನಿ. ಈಗ ನಿನಗೂ ಏನಾರ ಐತಾ ತಕರಾರು? ನಿನಗ ರೇಷ್ಮೆ ಫ್ಯಾಕ್ಟ್ರಿ ಬೇಕು, ನಿನಗೆ ಮನಿ ಬೇಕು, ಹಂಗೇನಾರ ಇದ್ರೆ ಹೇಳಿ ಈಗ್ಲೇ. ಇಲ್ಲ ನಾನೇನು ತಲಿಕೇಶನ್ ಕೈ ಬಿಟ್ಬಿಡ್ತೀನಿ. ಏನ್ ಹೇಳು? ಅಪ್ಪ ಈಗೇನು ಅದೇನಂತ ಅದನ್ನ ಕೊಡು. ನಾನು ನನ್ನ ಹೆಂಡತಿ ಯಾವಾಗಲೂ ನಿನ್ನ ಜೊತೆಗೆ ಇರ್ಬೇಕಂತ ನಿರ್ಧಾರ ಮಾಡೀವಿ. ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನು ಏನು ಕೇಳಕ್ ಹೋಗ್ಬೇಡ. ಅದೇನು ತಗೊಂಡ್ಬಿಡ್ತಾನ ಬಿಡ್ವಲ್ಲ. ಕೊನೆ ನಿರ್ಧಾರನಪ್ಪ? ಹ್ಞೂ ಅಪ್ಪ, ನಾ ಈಗ ಈ ವಿಷಯ ಎಲ್ಲ ಮಾತಾಡ್ಕೊಂಡು ನಾನು ಇಟ್ಕೊಂಡು ನಂದು ಟೈಮ್ ವೇಸ್ಟ್ ಮಾಡೋದಿಲ್ಲ. ನನಗಲ್ಲಿ ಕೆಲಸದವು, ನಾನು ಹೋಗ್ಬೇಕು ಫ್ಯಾಕ್ಟ್ರಿಗೆ. ಅಲ್ಲಿ ಕಬ್ಬು ಬಂದೈತಂತ ಇಳಿಸ್ಬೇಕು, ಕಳಿಸ್ಬೇಕು, ಭಾಳ ಅದಾವು. ನಂದು ಸುಮ್ಮನೆ ಖಾಲಿ ಕೂತ್ರೆ ಕೆಲಸ ಆಗೋದಿಲ್ಲ. ನಾ ಬರ್ತೀನಿ. ಜಾನು, ನಂಗೆ ಒಂದಿಷ್ಟು ಬಾಕ್ಸ್ ಕಟ್ ಕೊಟ್ಬಿಡು. ನಾ ಇವತ್ತು ಬರೋಕ್ಕಾಗಲ್ಲ, ಅಲ್ಲೇ ಊಟ ಮಾಡ್ಕೋತೀನಿ. ಯಾಕೋ ನಿನ್ನಿಂದ ಹೊಟ್ಟೆ ಉಬ್ರ ಹೊರಗಲ್ ತಿಂದು ಅದಕ್ಕೆ ಬಾ. ಜಾನಕಿ, ಮತ್ ನಿನಗೇನಾರ ಅನ್ಯಾಯ ಆಗೈತೆ ಅಂತ ಏನಾರ ಅನ್ಸಕತ್ತನವ? ನಿನ್ನ ಗಂಡ ಹಿಂಗಂತಾನ, ಅದಕ್ಕೆ ನಿನಗೆ ಸಮ್ಮತ ಐತನ? ಮತ್ ನೀವಿಬ್ರು ಗಂಡ ಇಂತ ಹೋಗಿ ಮಾತಾಡ್ಕೊಂಡ್ ಬರ್ತೀರನ? ಇಲ್ಲ ಮಾವ, ಆ ಥರ ಏನಿಲ್ಲ. ನಾನು ಇವರು ನಿಮ್ಮ ಜೊತೆಗೆ ಇರ್ತೀವಿ. ನಾನೆಲ್ಲೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಹೋಗಪ್ಪ, ನೀ ಏನ್ರ ತಗೊಂಡು ಹೋಗು. ಅಲ್ರಿ ಅವ ಏನ್ರ ಈ ಮನಿ ತಗೊಂಡ್ರ ಮತ್ತೆ ನಾವು ಮನಿ ಬಿಟ್ಟು ಹೊರಗೆ ಹೋಗ್ಬೇಕ ಈಗ? ನೋಡ್ ಸವಿತಾ, ನಿನ್ನ ಮಗ ಅಷ್ಟಕ್ಕೊಂದು ತಲೆಯಾಗ ಬುದ್ಧಿಲ್ಲ. ಇನ್ನು ಆಕಿ ಯಾರು, ಈಗ ಹುಡುಗಿ ತಾಯಿ ಏನದಾಳಲ್ಲ, ಆಕಿ ಮತ್ತೆ ಹೆಂಡತಿ ಏನು ಹೇಳ್ತಾಳ ಅದನ್ನ ಕೇಳ್ತಾನೆ ನಿನ್ನ ಮಗ. ಅವ ನೋಡ್ಬೇಕಾರ ನಾಳೆ ದುಡಿಯಕ್ಕೆ ಬೇಕು, ನಾವು ರೇಷ್ಮೆ ಫ್ಯಾಕ್ಟ್ರಿನ ತಗೋತೀವಿ, ಮನಿ ಬಾಳಿಕೆ ಆಗೋದಿಲ್ಲ, ಯಾಕಂದ್ರೆ ಹಳ್ಳಿಯಾಗ ಐತಿ, ಏನೋ ಒಂದು ಆಗುತ್ತಾ ಅದು ಬಡ ಮಾರತ್ತಾ ಅಂತ ತಲೆ ಓಡಿಸಿ ಪಕ್ಕಾ ರೇಷ್ಮೆ ಫ್ಯಾಕ್ಟ್ರಿನ ತಗೋತಾರ ಬಂದು. ನಾವು ಮನ್ಯಾಗ ಇರ್ತೀವಿ, ಹಂಗೂ ಏನಾರ ಮನಿ ತಗೊಂಡ್ರು ಅನ್ಕೋ, ನಾವು ಜಗ್ಗ ನಮಗೈತಿ ದಾರಿ. ಯಾಕೆ ನಮ್ಮ ತೋಟದ ಮನಿ ಇಲ್ಲ? ತೋಟದ ಮನೆಗೆ ಇದ್ರಾತು.
ನೋಡುನ್ ಏನ ಮಾಡೋಣಂತ ತಲೆ ಕೇಶ ಬಿಡ ಬರ್ಲೇವ ಏನೇನು ವಿಚಾರ ಮಾಡ್ಕೊಂಡ್ ಬರ್ತಾನೋ ಅತ್ತಿ ಮಾತು ಹಿಂತಿ ಮಾತು ಕೇಳಿ ನೋಡುನು